ಕವಿ ಪರಿಚಯ. ಡಾ ಎಚ್.ಎಲ್. ಪುಷ್ಪ ದೊಡ್ಡಬಳ್ಳಾಪುರ ತಾಲೂಕಿನ ಹೊಸಹಳ್ಳಿಯವರು. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎಂ.ಎ. ಪದವಿ ಹಾಗೂ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಿಂದ ಪಿಎಚ್.ಡಿ. ಪದವಿ ಪಡೆದಿದ್ದಾರೆ. ಈಗ ಬೆಂಗಳೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಪ್ರಾದೇಶಿಕ ಭಾಷಾ ಸಲಹಾ ಸಮಿತಿಯ ಸದಸ್ಯರಾಗಿ, ಅನ್ವೇಷಣೆ ಸಾಹಿತ್ಯ ಪತ್ರಿಕೆಯ ಗೌರವ ಸಂಪಾದಕರಾಗಿಯೂ ಕೆಲಸ ಮಾಡುತ್ತಿದ್ದಾರೆ. ಅಮೃತಮತಿಯ ಸ್ವಗತ, ಗಾಜುಗೋಳ, ಲೋಹದ ಕಣ್ಣು, ಮದರಂಗಿ ವೃತ್ತಾಂತ, ಕವನ ಸಂಕಲನಗಳು, ಭೂಮಿಯಲ್ಲ ಇವಳು, ಪರ್ವ, ಗೆಲ್ಲಲಾರ್ಕುಮೆ ಮೃತ್ಯುರಾಜನನ್, ನಾಟಕಗಳು, ಗಂಧಗಾಳಿ, ಅವಲೋಕನ, ವಿಮರ್ಶೆಗಳು ಮುಂತಾದವು ಇವರ ಪ್ರಮುಖ ಕೃತಿಗಳು. ಒರಿಸ್ಸಾದ ಉದಯ ಭಾರತಿ ರಾಷ್ಟ್ರೀಯ ಪ್ರಶಸ್ತಿ, ಪುತಿನ ಕಾವ್ಯ ಪುರಸ್ಕಾರ, ಕಡೆಂಗೋಡ್ಲು ಶಂಕರಭಟ್ಟ ಕಾವ್ಯ ಪ್ರಶಸ್ತಿ, ದಿನಕರ ದೇಸಾಯಿ ಕಾವ್ಯ ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಕವನ ಪರಿಚಯ. ಕಡಲ ಅಲೆಗಳ ಶಕ್ತಿಯೆದುರು ಕಟ್ಟಡಗಳು, ಗುಡಿ, ಚರ್ಚು, ಮಸೀದಿಗಳು ಯಾವುದೂ ಉಳಿಯುವುದಿಲ್ಲ. ಪ್ರಕೃತಿಯ ಎದುರು ಮಾನವ ನಿರ್ಮಿತ ಚರಿತ್ರೆಯು ಉರುಳಿ ಹೋಗುತ್ತದೆ. ಹೊಸಯುಗದ ಮನುಕುಲ ನಿರ್ಮಾಪಕರು ಮತ್ತೆ ಅಳಿದುಳಿದ ಅವಶೇಷಗಳ ನಡುವೆ ಉತ್ಪನ್ನ ನಡೆಸಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಕವಿತೆ ಸಾರುತ್ತದೆ. ಹೊಸ ಕಾಲವನ್ನು ಮನುಷ್ಯ ಎಷ್ಟೇ ಬಲಿಷ್ಠವಾಗಿ ನಿರ್ಮಿಸಿ ಆಧುನಿಕಗೊಳಿಸಿದರೂ ನಿಸರ್ಗದೆದುರು ನಿಲ್ಲಲಾರ. ಅವನ ಸೃಷ್ಟಿಯನ್ನು ನಿಸರ್ಗ ಒಂದು ಕ್ಷಣದಲ್ಲಿ ನಾಶಪಡಿಸಬಲ್ಲುದು. ವಿಜ್ಞಾನದ ಸವಲತ್ತುಗಳು ಮಾತ್ರ ಮಾನವ ಸೃಷ್ಟಿಯಲ್ಲ, ಅವನು ಮತ ಮೌಲ್ಯಗಳನ್ನು ಸೃಷ್ಟಿಸಿಕೊಂಡಿದ್ದಾನೆ. ಅದನ್ನು ಬಿಟ್ಟು ಹೊಸ ಹುಡುಕಾಟದ ಕಡೆಗೆ ಮನಸ್ಸು ಮಾಡಬೇಕು. ಸಹಬಾಳ್ವೆ ನಮ್ಮೆಲ್ಲರ ಮೂಲ ಸೆಲೆಯಾಗಬೇಕು. Poet Introduction. Dr. H.L. Pushpa hails from Hoshalli in Doddaballapur Taluk. He has done his MA degree from Bangalore University and his PhD from Kannada University, Hampi. He is currently serving as a Kannada lecturer at the Government Undergraduate College, Bangalore. He is a member of the Regional Language Advisory Committee at the Central Sahitya Academy and is also the honorary editor of the literary magazine Anveshne. His major works include Amritamtiya Sukta, Gajugol, Metal Eye, Madrangi Vrittanta, poetry collections, Bhumiyala Ivlu, Parva, Gelalar Kume Mrityurajanam, plays, Gandhagli, Avlokan, reviews, etc. He has received the Udaya Bharati National Award of Odisha, the Puttina Poetry Award, the Kadengodlu Shankarbhatta Poetry Award, the Dinkar Desai Poetry Award, and the Karnataka Sahitya Academy Awards. Introduction to the poem. Buildings, temples, churches, and mosques will not survive the power of the ocean waves. Man-made history will crumble in the face of nature. The poem warns that the creators of the new era will have to create again among the ruins that have been destroyed. No matter how powerfully man builds and modernizes the new era, he cannot stand against nature. Nature can destroy his creation in an instant. The benefits of science are not only human creations, he has also created religious values. Leaving that behind, we should turn our minds towards new searches. Coexistence should be the foundation of all of us. ಭೂಮಿಯೊಳಗಿನ ಜಲದ ತೆರೆ ಸರಿಯುತ್ತ ಮೆಲ್ಲನೆ ಒಳಗೊಳಗೆ ನುಂಗುತ್ತಾ, ಕಾಣದಿದ್ದಷ್ಟೇ ಮೋಸ ಕಂಡದ್ದೂ ಕೂಡ. ಮೊಸಳೆ ಬಾಯಂತೆ ಜಲದ ಕಣ್ಣು ತೆರೆದು ಕುಸಿಯುತ್ತಾ ಮಣ್ಣ ಪದರ. ಎಲ್ಲ ಜೀವಚರಗಳು ಸಮಾಧಿಯೊಳಗೆ ಜಾರುತ್ತಾ. ಆಹ ಪ್ರಳಯ, ಇದು ಜಲಪ್ರಳಯ, ಪಾಪದ ಕೊಡ ತುಂಬಿದ ಜಗಪ್ರಳಯ. ಭೂಮಿಯ ಒಳಗಣ ಜಲದ ಹರಿವು ನಿಧಾನವಾಗಿ ಚಲಿಸುತ್ತಾ ಮಣ್ಣಿನ ಪದರಗಳನ್ನು ಒಳಗೊಳಗೆ ಕುಸಿಯುವಂತೆ ಮಾಡುತ್ತದೆ. ಕಣ್ಣಿಗೆ ಕಾಣದಷ್ಟು ಮೃದುಗತಿಯಲ್ಲಿ ನಡೆಯುವ ಈ ಪ್ರಕ್ರಿಯೆ ದೊಡ್ಡ ಮೋಸವನ್ನುಂಟು ಮಾಡುತ್ತದೆ. ಮೊಸಳೆ ಬಾಯಂತೆ ಭೂಮಿಯೊಳಗಿನ ಜಲದ ಕಣ್ಣು ತೆರೆದು ಮಣ್ಣನ್ನು ಕುಸಿಸುತ್ತಾ ಎಲ್ಲ ಜೀವಿಗಳನ್ನು ಸಮಾಧಿಯೊಳಗೆ ಎಳೆಯುತ್ತದೆ. ಇದು ಸಾಮಾನ್ಯ ಪ್ರವಾಹವಲ್ಲ, ಪಾಪದ ತುಂಬು ಪಾತ್ರೆಯಂತೆ ಜಗತ್ತನ್ನೇ ನಾಶಮಾಡುವ ಜಲಪ್ರಳಯ. The water currents hidden within the earth move slowly, silently swallowing the soil layers from within. What appears invisible to the eye becomes a great deception. Like the opening jaws of a crocodile, the hidden waters burst forth, collapsing the soil and dragging all living beings into a grave-like abyss. This is not an ordinary flood, it is a deluge, a world-destroying flood,
symbolizing the overflowing vessel of sins that has brought about cosmic destruction. ಕುದಿವ ಕಡಲು ಊಗಿದು ಎಲ್ಲ ಜೀವಚರಗಳ ಹೊರಕ್ಕೆ ನುಂಗುತ್ತಿದೆ ಎಲ್ಲ ಮನುಕುಲವ ಒಳಕ್ಕೆ. ಒಡಲ ಒಳಗೆ ಇನ್ನೇನಿದೆ? ಸತ್ತವರ ಎಲ್ಲ ಸತ್ತೇ ಹೊರಬೀಳುತ್ತಿದೆ. ಮಾಯವಾಗಿದೆ ಎಲ್ಲ ಹವಳಗಳ ದ್ವೀಪ. ಮಿನುಗುವ ಬಿಳಿಮುತ್ತುಗಳು. ಕುದಿಯುತ್ತಿರುವ ಸಮುದ್ರವು ತನ್ನ ಆಕ್ರೋಶದಿಂದ ಎಲ್ಲಾ ಜೀವಿಗಳನ್ನು ಹೊರಗೆ ತಳ್ಳಿಹಾಕುತ್ತಿದೆ. ಆದರೆ ಅದೇ ಸಮುದ್ರವು ಸಂಪೂರ್ಣ ಮಾನವಕುಲವನ್ನು ತನ್ನೊಳಗೆ ನುಂಗುತ್ತಿದೆ. ಸಮುದ್ರದ ಅಂತರಾಳದಲ್ಲಿ ಇನ್ನೇನು ನಡೆಯುತ್ತಿದೆ ಎಂಬುದು ಅಜ್ಞಾತ. ಅಲ್ಲಿ ಸತ್ತವರ ಶವಗಳು ಹೊರಗೆ ತೇಲುತ್ತಿವೆ. ಸುಂದರವಾದ ಹವಳದ ದ್ವೀಪಗಳು ಮಾಯವಾಗಿ ಹೋಗಿವೆ. ಮಿನುಗುತ್ತಿದ್ದ ಬಿಳಿ ಮುತ್ತುಗಳು ಕಾಣೆಯಾಗಿವೆ. ಇದು ಪ್ರಳಯದ ಭೀಕರತೆ ಮತ್ತು ನಾಶದ ರೂಪ. The boiling sea, in its fury, casts out all living creatures while simultaneously swallowing the entire human race into its depths. What lies hidden in its belly remains unknown, but the corpses of the dead rise to the surface. The once glorious coral islands have vanished, and the shining white pearls have disappeared. This imagery reveals the terrifying destruction and the devastating power of the deluge. ಕರೆಯ ಮಕ್ಕಳ ಕೊರಳು. ಹಕ್ಕಿಗಳ ಪಿಸುಮಾತು. ಮೀನುಗಾರನ ಬಲೆ. ಬಲೆಯೊಳಗಿನ ಮೀನು ನೀರಿನಲ್ಲಿ ನರಳಿಕೆಯಾಗಿ. ಅಲೆಯಬ್ಬರದ ಎದುರು ದನಿ ಕಳಕೊಂಡು. ನೋವು, ವಿಷಾದ, ನಶ್ವರತೆ. ಅಲುಗಿಸುವ ಜೀವದ ಭಯ. ಕರೆಯುವ ಮಕ್ಕಳ ಕಂಠಧ್ವನಿ. ಹಕ್ಕಿಗಳ ಪಿಸುಮಾತು, ಮೀನುಗಾರನ ಬಲೆ ಹಾಗೂ ಅದರೊಳಗೆ ನರಳುತ್ತಿರುವ ಮೀನುಗಳು. ಆಲ್ ದೀಸ್ ಆರ್ ಪ್ರಕೃತಿಯ ನೈಸರ್ಗಿಕ ಧ್ವನಿಗಳು. ಆದರೆ ಪ್ರಳಯದ ಅಲೆಗಳ ಎದುರು ಈ ಶಬ್ದಗಳು ಎಲ್ಲವೂ ಅಳಿದುಹೋಗುತ್ತವೆ. ನೀರಿನಲ್ಲಿ ನರಳಿಕೆ, ನೋವು, ವಿಷಾದ ಮತ್ತು ನಶ್ವರತೆಯ ಅನುಭವವು ಮಾತ್ರ ಉಂಟಾಗುತ್ತದೆ. ಜೀವಿಯ ಮನಸ್ಸನ್ನು ಅಲುಗಿಸುವ ಭಯವೇ ಪ್ರಳಯದ ನಿಜ ಸ್ವರೂಪ. The cries of children, the whispers of birds, the fisherman's net, and the fish struggling within it are all natural sounds of life. But against the roaring waves of the deluge, these voices are silenced. What remains is only the suffocation in water, the pain, sorrow, and the reminder of life's transience. The fear that shakes the very essence of existence is the true face of the catastrophe. ಎಲ್ಲೋ ದೂರದಲ್ಲಿ ಭೂಮಿ ಕಂಪಿಸಿದರೆ, ಕಡಲು ಎಲ್ಲೆ ಮೀರಿ ಮೊರೆದರೆ, ಇಟ್ಟಿಗೆ ಮೇಲೆ ಇಟ್ಟಿಗೆ ಜೋಡಿಸಿದ ಗುಡಿ, ಚರ್ಚು, ಮಸೀದಿಗಳೆಲ್ಲ ಹಾರಿ ಹೋಗುತ್ತವೆ ಸಾಕ್ಷಿಯಿಲ್ಲದಂತೆ. ಕುಸಿದು ಹೋದ ಸಮಾಧಿಯ ಸುತ್ತ ನಾಳೆ ಉತ್ಪನ್ನ ನಡೆಸುವವರು ಪಿಕಾಸಿ ಹಿಡಿದು ಎಲ್ಲಿಂದ ಅಗೆಯಬೇಕೆಂದು ನಕಾಶೆ ಹುಡುಕುತ್ತಾರೆ. ಎಲ್ಲೋ ದೂರದಲ್ಲಿ ಭೂಮಿ ಕಂಪಿಸಿದರೆ, ಕಡಲು ತನ್ನ ತೀರಗಳನ್ನು ಮೀರಿ ಮೊಳಗಿದರೆ, ಮಾನವರು ಕಟ್ಟಿದ ಗಡಿ, ಚರ್ಚ್, ಮಸೀದಿ ಮಣ್ಣುಮುಡಿಯಾಗಿ ಹಾರಿ ಹೋಗುತ್ತವೆ ಯಾವುದೇ ಸಾಕ್ಷಿಯಿಲ್ಲದಂತೆ. ಸಮಾಧಿಗಳು ಕುಸಿದು ಹೋದಾಗ ನಾಳೆಯ ಪೀಳಿಗೆ ಪಿಕಾಸಿ ಹಿಡಿದು ಎಲ್ಲಿಂದ ಅಗೆಯಬೇಕು, ಹೇಗೆ ಪುರಾತನ ಜೀವನದ ನಕಾಶೆಯನ್ನು ಪತ್ತೆಹಚ್ಚಬೇಕು ಎಂದು ಹುಡುಕುತ್ತವೆ. ಮಾನವನ ನಿರ್ಮಿತಿಗಳು ನಶ್ವರ. ಪ್ರಕೃತಿಯ ಪ್ರಳಯಶಕ್ತಿಯ ಮುಂದೆ ಅವು ಅಸ್ಥಿರ. If the earth trembles somewhere far away, and the sea roars beyond its limits, then temples, churches, and mosques, built brick upon brick with human effort, collapse and vanish without leaving a trace. Around the ruins of graves, future generations, with pickaxes in hand, will search maps to decide where to dig, seeking remnants of the past. This imagery highlights the fragility of human creations before nature's destructive power, reminding us that civilizations themselves can vanish in an instant. ವಾಸ್ಕೋಡಗಾಮನ ನಾವೆ ಟೈಟಾನಿಕ್ನ ಅವಶೇಷಗಳು ಕಾಗದದ ದೋಣಿಗಳಾಗಿ ತೇಲುತ್ತಾ ಮಂಗಳವೋ ಶುಕ್ರವೋ ಯಾವುದಾದರೊಂದು ಗ್ರಹ ಹುಡುಕಲೇಬೇಕು. ಊಳಲು, ಬಿತ್ತಲು, ಮನೆಯ ಕಟ್ಟಲು, ಮತ್ತೆ ತೊಟ್ಟಿಲು ತೂಗಲು. ಹೌದು, ಇತಿಹಾಸದ ಚಕ್ರ ಸುತ್ತಲೇಬೇಕು. ಅಣುಯುಗದಿಂದ ಶಿಲಾಯುಗಕ್ಕೆ, ಶಿಲಾಯುಗದಿಂದ ಮತ್ತೊಂದು ಯುಗಕ್ಕೆ. ವಾಸ್ಕೋಡಗಾಮನ ನೌಕೆ, ಟೈಟಾನಿಕ್ ಹಡಗಿನ ಅವಶೇಷಗಳು ಕಾಗದದ ದೋಣಿಗಳಂತೆ ತೇಲುತ್ತಿವೆ. ಈ ಭೂಮಿಯ ಮೇಲೆ ಬದುಕಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಮನುಕುಲವು ಮಂಗಳ ಅಥವಾ ಶುಕ್ರನಂತಹ ಮತ್ತೊಂದು ಗ್ರಹವನ್ನು ಹುಡುಕಲೇಬೇಕಾಗಿದೆ. ಅಲ್ಲಿ ಉಳಿಯಲು, ಕೃಷಿ ಮಾಡಲು, ಮನೆ ಕಟ್ಟಲು ಮತ್ತು ಮತ್ತೆ ತೊಟ್ಟಿಲು ತೂಗಲು. ಇತಿಹಾಸದ ಚಕ್ರವು ಹೀಗೆ ಸುತ್ತುತ್ತಲೇ ಇರುತ್ತದೆ. ಅಣುಯುಗದಿಂದ ಮನುಕುಲವು ಮತ್ತೆ ಶಿಲಾಯುಗಕ್ಕೆ, ಶಿಲಾಯುಗದಿಂದ ಮತ್ತೊಂದು ಯುಗಕ್ಕೆ ಸಾಗುತ್ತದೆ. ಇದು ಮಾನವನ ಅವಿರತ ಹುಡುಕಾಟ ಮತ್ತು ನಶ್ವರತೆಯ ಸಂಕೇತ. The remnants of Vasco da Gama's ship and the Titanic float like paper boats, symbols of once great journeys and achievements reduced to fragility.
When survival on Earth becomes impossible, humanity will be compelled to search for another planet, perhaps Mars or Venus, where it can live, cultivate, build homes, and once again rock a cradle. History's wheel must keep turning, from the nuclear age back to the Stone Age, and from the Stone Age into yet another era. This expresses the eternal cycle of human struggle, survival, and impermanence. Dear students, if you find these lessons explained is helpful, please share this video with your friends. Subscribe to our channel for simple and clear lesson explanations. Check the description for links to other lesson summaries and join our WhatsApp channel for daily Kannada and Hindi lessons, useful phrases and grammar tips. Start learning today and speak confidently.